ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ. ನಿಂತ್ಕೋ. ಅದೇನ್ ಹೆಣ್ಣು ಅಂತ ಹುಟ್ಟಿದ್ಯೆ, ನಾನು ಹುಟ್ಟಿದ್ದೀನಿ ಅಂತ? ಈಗ ಯಾಕಜ್ಜಿ ಇಂಥ ಪ್ರಶ್ನೆ? ಇಂಥ ಅಧಿಕ ಪ್ರಸಂಗತನಕ್ಕೇನು ಕಮ್ಮಿ ಇಲ್ಲ. ಅಷ್ಟ ದಿವಸದಿಂದ ನಮ್ಮನೇಲಿ ಇದೆಯಾ, ವಾರ ಸಪ್ತಾಹ ಎಲ್ಲ ಮಾಡಿದೀಯಾ. ಮಡಿಯ ಮೈಲಿಗೆ ತಿಳಿಯೋದು ಬೇಡವನೇ ನಿನ್ಗೆ? ನೀವ್ ಹೇಳ್ದಂಗೆ ಸ್ನಾನ ಮಾಡಿನೇ ಮುಂದಿನ ಕೆಲಸಗಳನ್ನ ಮಾಡೋದು. ದೇವಸ್ಥಾನದ ಒಳಗೂ ಕೈಕಾಲು ತೊಳ್ಕೊಂಡೇ ಹೋಗ್ತೀನಿ. ಇದೆಲ್ಲ ನೀವೇ ಹೇಳ್ಕೊಟ್ಟಿದ್ದೀರಲ್ವಾ, ಇದಕ್ಕಿಂತ ಇನ್ನೇನ್ ಮಡಿ ಮಾಡ್ಬೇಕಜ್ಜಮ್ಮ? ಹಾಗೆ ಗರ್ಭಗುಡಿ ಒಳಗೂ ಹೋಗು ಅಂತ ನಾನೇ ಹೇಳ್ಕೊಟ್ಟಿದ್ನಾ? ಅಜ್ಜಮ್ಮ, ನಾನ್ ಯಾಕೆ ಗರ್ಭಗುಡಿ ಒಳಗೆ ಹೋಗ್ಲಿ? ಹೊರಗಡೆನೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇತ್ತು ನನಗೆ. ನಿಮ್ ಶಂಕರಜ್ಜ ಬಂದು ಎಲ್ಲ ಹೇಳಿದರೆ ನನಗೆ, ನೀನ್ ಮಾಡಿದ ಅವಾಂತರಗಳನ್ನೆಲ್ಲ. ಯಾಕೆ ಸುಳ್ಳು ಹೇಳ್ತೀಯಾ? ನಮ್ಮ ಚಕ್ರಾಪುರಿ ತ್ರಿಪುರ ಸುಂದರಿ ಅಮ್ಮನ ದೇವಸ್ಥಾನ ಅಂದ್ರೆ ಸುತ್ತ ನೂರೂರಲ್ಲಿ ಮಡಿ ಮೈಲಿಗೆಗೆ ಹೆಸರುವಾಸಿ. ಅದರಲ್ಲೂ ನಮ್ಮ ಗರ್ಭಗುಡಿ ನೇಮ ನಿಷ್ಠೆ ಅಂದ್ರೆ ಸುತ್ತಮುತ್ತವರೆಲ್ಲ ಬಂದು ಭಕ್ತಿಯಿಂದ ನಡ್ಕೋತಾರೆ. ಅಂಥದ್ರಲ್ಲಿ ನೀನು ಸೀದಾ ಒಳಗೆ ನುಗ್ಗಿದ್ಯಂತಲ್ಲ, ಇದನ್ನೇನು ನಿಮ್ಮೂರಿನ ವಿಷ್ಣು ಮಾರಮ್ಮನ ದೇವಸ್ಥಾನ ಅನ್ಕೊಂಡ್ಯಾ? ಎಲ್ಲಿ ಅಂದ್ರಲ್ಲಿ ಹೇಗೆ ಅಂದ್ರಂಗೆ ನುಗ್ತಿರೋದಕ್ಕೆ? ನೀವೇನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಅಜ್ಜಮ್ಮ. ನಾನೇನು ಮಾಡಿಲ್ಲ, ನಾನು ಎಲ್ಲಿಗೂ ಹೋಗಿಲ್ಲ. ಏನ್ ಕಲಿದೆ ಇದ್ರು ಚೆನ್ನಾಗಿ ಸುಳ್ಳು ಹೇಳೋದನ್ನ ಕಲ್ತಿದ್ದಾಳೆ. ನಮ್ಮ ಸುಂದ್ರಿ ಇವಳು ಒಳಗಿದ್ದಾಳೆ ಅಂತ ಸಹಿಸ್ಕೋಬೇಕಷ್ಟೇ, ಇನ್ನೆಲ್ಲ ಒಡ್ಡೆ. ಅಜ್ಜಯ್ಯ, ಅಜ್ಜಯ್ಯ. ಕೇಳಿಸ್ತು. ನೀನು ರಾಜಲಕ್ಷ್ಮಿ ಮಾತಾಡ್ತಾ ಇದ್ದಿದ್ದೆಲ್ಲ ಕೇಳಿಸ್ತು. ಬೈಸ್ಕೊಳ್ಳೋದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಸುಳ್ಳು ಹೇಳ್ತಾ ಇದೆಯಾ? ಸುಳ್ಳ? ನಾನೇನು ಸುಳ್ಳು ಹೇಳ್ದೆ? ಈಗ ತಾನೇ ಅಜ್ಜಿ ಹತ್ರ ನೀನು ಗರ್ಭಗುಡಿ ಒಳಗೆ ಹೋಗಲೇ ಇಲ್ಲ ಅಂತ ಸುಳ್ಳು ಹೇಳಿಲ್ವಾ? ನಾನು ಗರ್ಭಗುಡಿ ಒಳಗ? ಅಯ್ಯೋ ಅಜ್ಜಯ್ಯ, ಬಂಗಾರಿ ಬೇರೆಯವ್ರ ಚಪ್ಲಿನ ಕಾಯೋ ಭರದಲ್ಲಿ ಅವನ ಚಪ್ಲಿ ಕಳ್ಕೊಂಡ್ಬಿಟ್ಟಿದ್ದ. ಅವನ ಜೊತೆ ಸೇರ್ಕೊಂಡು ನಾನು ಅವನ ಚಪ್ಲಿ ಹುಡುಕ್ತಿದ್ದೆ. ನೀವು ಅಜ್ಜಮ್ಮ ಹೇಳ್ದಂಗೆ ಹೇಳ್ತಿದ್ದೀರಲ್ಲ, ಏನೇ ಕಷ್ಟ ಬಂದರೂ ಸುಳ್ಳು ಹೇಳಬಾರ್ದು ಅಂತ ಹೇಳ್ಕೊಟ್ಟವ್ರೆ ನೀವು. ನಾನು ಯಾಕೆ ಸುಳ್ಳು ಹೇಳಿ? ಅಂದರೆ ನೀನು ಗರ್ಭಗುಡಿ ಒಳಗೆ ಹೋಗಿರ್ಲಿಲ್ವಾ? ಶುದ್ಧಿ ಮಾಡಿಬಿಡಿ, ಎಲ್ಲ ಸರಿ ಹೋಗುತ್ತೆ ಅಂತ ನೀನು ಹೇಳಿಲ್ವಾ? ಚೆನ್ನಾಗಿ ಕೇಳಿದ್ರಿ. ನಾನಲ್ಲಿದ್ರೆ ತಾನೇ ಅದೆಲ್ಲ ಹೇಳೋಕೆ. ನಾವು ಶುದ್ಧಿ ಮಾಡೋವಾಗ ಬಾಗಿಲ ಹತ್ರ ನಿಂತ್ಕೊಂಡು ಯಾರೂ ಬರದೇ ಇರೋ ಹಾಗೆ ಕಾವಲು ಕಾಯ್ತಾ ಇದ್ದಿದ್ದು ನೀನೇ ಅಲ್ವಾ? ನಿಜವಾಗ್ಲೂ ಇಲ್ಲ ಅಜ್ಜಯ್ಯ, ನಾನಲ್ಲಿಗೆ ಬರಲೇ ಇಲ್ಲ. ನನ್ನ ಸತ್ಯವಾಗ್ಲೂ ಹೇಳು, ನೀನು ಗರ್ಭಗುಡಿ ಹತ್ರ ಇರಲಿಲ್ಲ ಅಂತ. ನಿಮ್ಮ ಆಣೆಗೂ ನನ್ನ ಆಣೆಗೂ ನಾನು ಗರ್ಭಗುಡಿ ಹತ್ರ ಬರಲೇ ಇಲ್ಲ ಇವತ್ತು. ಇಲ್ಲ ಮಗು, ನೀನು ಅಲ್ಲೇ ಇದ್ದೆ. ನಾನು ಪಂಡಿತರು ಅಮ್ಮನವ್ರಿಗೆ ಬೇರೆ ಕಂಕಣ ಕಟ್ತಾ ಇದ್ವಿ. ನೀನು ಗರ್ಭಗುಡಿ ಒಳಗೆ ಹೋಗಿದ್ರಿಂದ ಅಪವಿತ್ರ ಆಯಿತು ಅಂತ. ಅಯ್ಯೋ ಅಜ್ಜಯ್ಯ, ನಿಮ್ಗೇನೋ ಕನ್ಸು ಬಿದ್ದಿರ್ಬೇಕು. ನನಗೆ ರಾತ್ರಿ ಏನೇನೋ ಕನ್ಸು ಬಿದ್ದರೆ ನಿಮಗೆ ಹಗಲೇ ಕನ್ಸು ಬಿದ್ದಿದ್ಯಲ್ಲ. ಯಾಕೆ, ಏನಾಯ್ತು? ಜಾಜಿ ಗರ್ಭಗುಡಿಗೆ ಬಂದಿದ್ಲು. ಈಗ ಕೇಳಿದ್ರೆ ಬಂದೇ ಇಲ್ಲ ಅಂತ ಹೇಳ್ತಾಳೆ. ಅದೇ ಗೊಂದಲ. ನೀವು ಗರ್ಭಗುಡಿ ಶುದ್ಧಿ ಮಾಡಿದ್ದು ಎಷ್ಟೊತ್ತಿಗೆ? ಈಗೊಂದು ಅರ್ಧ ಗಂಟೆಗೆ ಮುಂಚೆ. ಈಗ 2 ಗಂಟೆಯಿಂದ ಜಾಜಿ ವಿದ್ಯನ್ ಜೊತೆ ಹೊರಗಡೆ ಹೋಗಿದ್ಲು. ನಾನು ಬಾವಿಕಟ್ಟೆ ಹತ್ರ ಇದ್ದಾಗ ಇಬ್ಬರು ಮನೆಗೆ ಬಂದರು. ಜಾಜಿ ಗರ್ಭಗುಡಿ ಹತ್ರ ಹೇಗಿರೋದಕ್ಕೆ ಸಾಧ್ಯ ಹೇಳಿ? ಜಾಜಿ, ನೀನು ಊಟ ಮಾಡಿವಿ ಅಂತೆ, ಬಾ. ಹಾಗಿದ್ರೆ
ಅವಳು ಇವಳಲ್ವಾ? ಮಹಾದೇವಿ ಮಹಾದೇವಿ. ಏನ ಬಂಗಾರಿ ಒಂದೇ ಚಪ್ಲಿ ಹಾಕೊಂಡಿದ್ಯಾ? ನಾನು ಇನ್ನೊಂದು ಚಪ್ಪಲಿ ಕಳ್ದೋಗಿದೆ. ಚೆನ್ನಾಗಿ ಹೇಳ್ದೆ ಕಣ ಬಂಗಾರಿ. ಚಪ್ಲಿ ಕಾಯೋ ನೀನೇ ಚಪ್ಲಿ ಕಳ್ಕೊಂಡಿದೀಯಾ ಅಂದ್ರೆ ಇನ್ನ ನಾವು ನಿನ್ನ ನಮ್ ಹೆಂಗಯ್ಯ ಚಪ್ಲಿ ಬಿಡೋದು? ನಾನು ಚಪ್ಪಲಿ ಕಳ್ಕೊಂಡಿದ್ದೀನಿ, ಯಾರು ಎತ್ಕೊಂಡು ಹೋಗಿಲ್ಲ. ನೀವು ನನ್ನನ್ನು ನಂಬಿ ಹೇಗಪ್ಪ ಚಪ್ಪಲಿ ಬಿಡೋದು ಅಂತ ಇನ್ನೆಲ್ಲೋ ಬಿಟ್ರೆ ಮತ್ತಾರು ಎತ್ಕೊಂಡು ಹೋಗ್ತಾರೆ ಅಷ್ಟೇ ನಿಮ್ಮ ಚಪ್ಪಲಿನ. ಒಂಟಿ ಚಪ್ಲಿಲಿ ಇರೋ ಬದಲು ಯಾವ್ದಾದ್ರು ಮದುವೆ ಮನೆ ಮುಂದೆ ಹೋದ್ರೆ ಒಳ್ಳೆ ಚಪ್ಲಿ ಇರ್ತವೆ, ಮೆಟ್ಕೊ ಬರತ್ತಾನೆ. ಹಂಗೆಲ್ಲ ಮಾಡೋದು ತಪ್ಪು. ನಾನು ಒಂಟಿ ಚಪ್ಪಲಿಯಲ್ಲಿ ಇದ್ರೂ ಪರವಾಗಿಲ್ಲ, ಹಂಗೆಲ್ಲ ಮಾಡಲ್ಲ. ಒಂದು ಕೆಲಸ ಮಾಡೋ ಬಂಗಾರಿ, ಚಪ್ಲಿ ಎಲ್ಲಿ ಕಳ್ಕೊಂಡ್ಯೋ ಅಲ್ಲಿ ಈ ಚಪ್ಲಿನೂ ಇಟ್ಬಿಟ್ಟು ಒಂದು ಫಲಕ ಬರೆದು ಹಾಕ್ಬಿಡು. ಇದ್ರ ಜೊತೆ ಚಪ್ಲಿ ತಂದು ಕೊಟ್ಟವ್ರಿಗೆ ಬಹುಮಾನ ಅಂತ. ಆಗ ಕದ್ದವನು ತಂದು ಕೊಡ್ತಾನೆ. ಇಲ್ಲ ಇದನ್ನು ಹೊತ್ಕೊಂಡು ಹೋಗ್ತಾರೆ, ಯಾರಿಗಾದ್ರೂ ಒಂದು ಜೊತೆ ಚಪ್ಲಿ ಆಗುತ್ತೆ. ಈಗ ಕದ್ದವನಿಗೂ ಇಲ್ಲ ನಿನಗೂ ಇಲ್ಲ ಅನ್ನಂಗೆ ಆಗಿದೆ. ಚೆನ್ನಾಗಿ ಹೇಳಿದ್ರಿ. ಚಂಬು ಹೋಯ್ತು ಅಂತ ತಟ್ಟೆ ಕೊಟ್ಟು ಕಣಿ ಕೇಳಿದ್ರಂತೆ. ನಾನು ಎಲ್ಲಿ ಕಳ್ಕೊಂಡೆ ಅನ್ನೋದೇ ನೆನಪಾಗ್ತಾ ಇಲ್ಲ. ಬೆಳಗ್ಗೆಯಿಂದ ಅದನ್ನೇ ನೆನ್ಸ್ಕೋತಾ ಇದ್ದೀನಿ. ಕಳೆದು ಹೋಗಿರೋ ಜಾಗ ಗೊತ್ತಿದ್ರೆ ಹುಡುಕ್ಬೋದು, ಅದೇ ಗೊತ್ತಿಲ್ಲ ಅಂತೀಯಲ್ಲೋ. ಎಲ್ಲೋಯ್ತು ನನ್ನ ಚಪ್ಪಲಿ? ನಿನ್ನೆ ಎಲ್ಲ ನನ್ನ ಜೊತೆನೇ ಇತ್ತಲ್ಲ. ಇದನ್ನ ಯಾರು ಮಾಡಿದ್ದು ಅಂತ ನನಗೆ ಗೊತ್ತಾಗಬೇಕು. ಆಗಲಿ ಯಜಮಾನ್ರೆ, ಪತ್ತೆ ಹಚ್ತೀನಿ. ನನಗಾಗದೇ ಇರೋರೇ ಯಾರೋ ಈ ಕೆಲಸ ಮಾಡಿದ್ದಾರೆ. ನಾನು ಎಲ್ಲಿ ಮಲಗ್ತೀನಿ ಅಂತ ಗೊತ್ತಿರೋರೇ ಈ ಕೆಲಸ ಮಾಡಿದ್ದೀನಿ. ಎಲ್ಲಿಂದ ಚಪಡಿ ಕಲ್ಲು ಎತ್ತು ಹಾಕಿದ್ರೆ ನನ್ನ ತಲೆ ಅಪ್ಪಚ್ಚಿ ಆಗುತ್ತೆ ಅಂತ ಚೆನ್ನಾಗಿ ಯೋಜನೆ ಮಾಡಿಕೊಂಡೇ ಈ ಕೆಲಸ ಮಾಡಿದ್ದಾರೆ. ನಿನ್ನ ಸ್ನೇಹಿತರು ಯಾರಾದರೂ ಹೀಗೆ ಮಾಡಿರ್ಬೋದಾ? ಯಾಕೆಂದರೆ ಈ ಮನೇಲಿ ನಾನು ಎಲ್ಲಿರ್ತೀನಿ, ಏನು ಮಾಡ್ತೀನಿ, ಎಲ್ಲಿ ಮಲಗ್ತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯಯ್ಯೋ, ನಾನು ನಿಮ್ಮ ಮನೆ ಉಪ್ಪು ತಿಂದಿದ್ದೀನಿ ಯಜಮಾನ್ರೆ. ಉಪ್ಪು ಜಾಸ್ತಿಯಾಗಿ ಒಂದೊಂದು ಸಾರಿ ನಾಲ್ಗೆ ಕೆಟ್ಟು ಸಿಹಿ ತಿನ್ನಬೇಕು ಅನಿಸುತ್ತೆ. ಹಾಗೇನಾದರೂ ನಿಮ್ಮ ಮನೆಗೂ ಇಲ್ಲ ಯಜಮಾನ್ರೆ. ಪ್ರಕಾಶ ಎಲ್ಲಿ? ಮೇಲೆ ಹೆಣ್ಣು ಸಾರಿ ಮಾಡೋದಕ್ಕೆ ಕಳಿಸಿದ್ದೀನಿ ಯಜಮಾನ್ರೆ. ಸಾರಿ, ನೀನು ಹೋಗು. ಚಪ್ಪಲಿ ಹಾಕೊಂಡು ಮೇಲತ್ತಿದೆಯಲ್ಲೋ, ಚಪ್ಪಲಿ ಹಾಕೊಂಡು ಕೆಲಸ ಮಾಡೋದಕ್ಕಾಗುತ್ತಾ? ದರಿದ್ರದವನೇ, ಚಪ್ಪಲಿ ನನ್ನ ಮೇಲೆ ಬಿದ್ದಿದ್ರೆ. ನಾನು ಚಪ್ಪಲಿನೇ ಹಾಕೋದಿಲ್ಲ ಯಜಮಾನ್ರೆ. ಚಪ್ಪಲಿ ಹಾಕ್ಕೊಂಡ್ರೆ ಈ ಕೆಲಸ ಮಾಡೋಕ್ಕಾಯ್ತದ ಯಜಮಾನ್ರೆ? ಇಲ್ಲಿ ಸಿಕ್ಕಾಕೊಂಡಿತ್ತು, ತೆಗೆದು ಎಸ್ದೆ ಯಜಮಾನ್ರೆ. ಅದು ನಿಮ್ಮ ಮುಂದೆ ಬಂದು ಬಿದ್ದಿದೆ. ಒಂದೇ ಚಪ್ಪಲಿನ ಅಲ್ಲಿದ್ದು? ಹೌದು ಯಜಮಾನ್ರೆ. ಬಾಯ್ಲಿ, ಯಜಮಾನ್ರೆ, ಒಂದು ಚಪ್ಪಲಿ ಇಲ್ಲಿದೆ, ಇನ್ನೊಂದು ಚಪ್ಪಲಿ ಯಾರು ಹಾಕೋತಾರೆ ಅಂತ ನನಗೆ ಗೊತ್ತಾಗಬೇಕು. ಸರಿ ಯಜಮಾನ್ರೆ. ತಗೋದ್ರ ಹೋಗು.
ಲೋ ಶೇಖರಿ, ನಾಳೆ ಬೆಳಗ್ಗೆ ಬೇಗ ಎಬ್ಬಿಸ್ಬೇಕೇನೋ? ಆಮೇಲೆ ಬೆಳಗ್ಗೆ ಎದ್ಮೇಲೆ ಅಮ್ಮ ತಡ ಆಯ್ತು, ನನಗೆ ಹಾಗಾಯ್ತು ಹೀಗಾಯ್ತು ಅಂತ ದಾವಂತ ಮಾಡಬೇಡ. ಸರಿಯಾಗಿ ಹೇಳು. ಇಲ್ಲಮ್ಮ, ಬೇಗ ಎದ್ದು ಹೋಗಿ ಏನು ಮಾಡಬೇಕಾಗಿದೆ? ಜನ ಇಲ್ಲ, ಜಾತ್ರೆ ಇಲ್ಲ ದೇವಸ್ಥಾನದಲ್ಲಿ. ಮಾಮೂಲು ಹೊತ್ತಿಗೆ ಹೋಗ್ತೀನಿ, ನೀರಾಳವಾಗಿ ಮಲ್ಕೊ ನೀನು. ಸರಿ ಬಿಡು. ಒಂದು ಲೋಟ ಕಾಫಿ ಕೊಡಮ್ಮ. ಸ್ನಾನ ಮಾಡಿ ಇಲ್ದೆ ಯಾರಾದ್ರೂ ಎದ್ದ ಹಾಸಿಗೆಲೆ ಕಾಫಿ ಕುಡಿತಾರೇನೋ? ಅಮ್ಮನವ್ರ ಉತ್ಸವ ಬೇರೆ ಶುರುವಾಗಿದೆ, ಹೋಗಿ ಮುಖ ತೊಳ್ಕೊಂಬ. ಯಾವ ಉತ್ಸಾಹವಮ್ಮ! ದೇವಸ್ಥಾನ ಬಣಗುಡ್ತಾ ಇದೆ, ಅಡುಗೆ ಮನೆ ಬೇಕು ಅಂತ ಇದೆ. ಮಾಡಿದ ಪ್ರಸಾದ ಎಲ್ಲ ಕಮಿಟಿ ಮನೆ ಮೆಂಬರ್ಗಳ ಪಾತ್ರೆ ಸೇರ್ತಿದೆ, ಉಳಿದಿದ್ದು ದನದ ಪಾಲು. ಮೊದಲು ಕಾಫಿ ಕೊಡು, ಆಮೇಲೆ ಮುಖ ತೊಳಿತೀನಿ. ನೋಡು, ಯಾವ್ದೇನಾದ್ರೂ ಆಗ್ಲಿ ನಾವು ಮಾತ್ರ ನೇಮನಿಷ್ಠೆ ಬಿಡಬಾರ್ದು. ಯಾವ ನೇಮನಿಷ್ಠೆ ಅಮ್ಮ? ದೇವಸ್ಥಾನದಲ್ಲಿ ಉತ್ಸವ, ಒಂಚೂರು ಉತ್ಸಾಹ ಇಲ್ಲ. ಉಳಿದ ದಿನಗಳಲ್ಲೇ 30-40 ಜನ ಬರೋರು, ಇವಾಗ ಉತ್ಸವ ಒಬ್ಬರು ಪತ್ತೆ ಇಲ್ಲ. ದಿನಕ್ಕೊಂದು ರಗಳೆ ದೇವಸ್ಥಾನದಲ್ಲಿ. ಮೊನ್ನೆ ಬೆಕ್ಕ ಬಂದಿತ್ತು, ನೆನ್ನೆ ಗರುಡ ಪಟ, ಇವತ್ತಿನ್ನೇನೋ ಏನೋ ಆಗೋಗಿದೆಯಮ್ಮ ಈ ಊರಿಗೆ. ಯಾರಿಂದಲೂ ಅಪಚಾರ ಆಗಿದೆ. ಶೇಖರಣ, ಶೇಖರಣ, ಯಾರು ಯಾರು? ಏ ಪದ್ಮನಾಭ, ಏನೋ ಬೆಳಗ್ಗೆ ಕರೆದ್ರೆ ನಾನು ಅಂತ ಹೇಳಕ್ಕಾಗಲ್ವಾ? ಪಂಚಾಕ್ಷರಿಗಳು ಬೇಗ ಬರಕ್ಕೆ ಹೇಳಿದ್ರು. ಭಕ್ತಾದಿಗಳು ಬರಕ್ಕೆ ಶುರು ಮಾಡಿದಾರಂತೆ. ನಿನ್ನೆ ರಾತ್ರಿ ಬಸ್ಸಲ್ಲಿ 80 ಜನ ಬಂದಿದ್ದಾರೆ. ಆ ಭಕ್ತಾದಿಗಳು ಹೇಳೋ ಪ್ರಕಾರ ಆ ಊರ ಜನನೇ ಇನ್ನೊಂದು ಗಂಟೆ ಅಷ್ಟರಲ್ಲಿ 100 ಜನ ಬರೋ ಸಾಧ್ಯತೆ ಇದೆಯಂತೆ. ನೈವೇದ್ಯಕ್ಕೆ 20 ಸೇರ್ ಅಕ್ಕಿ ಜಾಸ್ತಿ ಹಾಕಬೇಕಂತೆ. 1 ಗಂಟೆ ಮುಂಚೆ ಬೇಕಂತೆ. ನೀವು ಬೇಗ ಬನ್ನಿ. ನೋಡಮ್ಮ, ಇನ್ನೊಂದು ಗಂಟೆಲ್ಲಿ ಹಾಕ್ಬೇಕಂತೆ. ಅಯ್ಯೋ, ಇವ್ರಿಗೋ ಗಡ್ಡಕ್ಕೆ ಬೆಂಕಿ ಬಿದ್ದಾಗಲೇ ಬಾವಿ ತೋಡೋದು. ನೆನ್ನೆ ಮೊನ್ನೆ ಮಾಡಿದ ಪ್ರಸಾದ ಎಲ್ಲ ದಂಡ ಆಯಿತು. ನಾನು ಇನ್ನೂ ಸ್ನಾನವೇ ಮಾಡಿಲ್ಲ, ಇನ್ನೊಂದು ಗಂಟೆಲಿ ಪ್ರಸಾದ ಹೇಗಾಗತ್ತೆ? ನೋಡಿದ್ಯಾ ಅಮ್ಮನವ್ರ ಸೆಳೆತ ಹೇಗೆ ಶುರುವಾಯ್ತು ಅಂತ? ರಾತ್ರಿ ಕಳೆದು ಬೆಳಗಾಗೋದ್ರೊಳಗಾಗಿ ಹೊರಗಡೆಯಿಂದ ಜನ ಬರೋದಕ್ಕೆ ಶುರುವಾಗಿದ್ದಾರೆ ಅಂದಮೇಲೆ ಜನಸಾಗರ ನಿಲ್ಲೋಲ್ಲ. ಅಮ್ಮ, ಬಚ್ಚಲಲ್ಲಿ ಯಾರಿದ್ದಾರೆ? ನಾನು ಸ್ನಾನಕ್ಕೆ ಇಳಿತೀನಿ. ಸದ್ಯ ಶುರುವಾಯ್ತು ಅಮ್ಮನವ್ರ ಉತ್ಸವ. ಅಮ್ಮ ತಾಯಿ, ನಿನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ಅಮ್ಮ ಮಹಾತಾಯಿ. ಹೂವು, ಊದಿನ ಕಡ್ಡಿ, ಅರಶಿನ, ಕುಂಕುಮ, ಕರ್ಪೂರ, ತೆಂಗಿನಕಾಯಿ ಯಾವುದು ಸಾಕಾಗ್ತಾ ಇಲ್ವಲ್ಲ? ಆ ಶ್ರೀಕಾಂತಂಗೆ ತಗೊಂಬ ಅಂತ ಹೇಳಿ ಎಷ್ಟೊತ್ತಾಯ್ತು? ಲೋ ಶ್ರೀಕಾಂತ, ಎಲ್ಲ ಹೋಗಿದ್ಯಾ ನೀನು? ಎಸಿನ ಬೇಗ ಬೇಗ ಕೈ ಆಡ್ತೋ, 1000 ಜನ ಇದ್ದಾರೆ ಹೊರಗಡೆ. ಶೇಖರಣ, ಪ್ರಸಾದ ಎಲ್ಲ ಖಾಲಿ ಆಗಿದೆ, ಇನ್ನೂ 10 ಸೇರು ಅಕ್ಕಿ ಹಾಕ್ಬೇಕಂತೆ. ಖಾಲಿ ಆಯ್ತು ಅಂದ್ರೆ ಏನ್ ಬಡ್ಕೊಳ್ಳೋ? 10 ನಿಮಿಷ ಆಯ್ತು, ಕಳಿಸಿ. ಎಲ್ಲ ಖಾಲಿ ಆಗೋಯ್ತು. ಆದ್ರೆ ನಾನೇನ್ ಮಾಡ್ಲಿ? ಇರೋದು 2 ಕೈ ನನಗೆ. ಹೋಗು, ಕಳಿಸ್ತೀನಿ. ರಂಗ, ಅಕ್ಕಿ ತೊಳೆದಾಕೋ, ಸಾಕಾಗೋಗುತ್ತೆ.
ಲಲಿತಾ ಬೇಗ ಬೇಗ ಬಾರೆ, ನಾಳೆನೆ ದೇವಸ್ಥಾನಕ್ಕೆ 200 ಹೂ ಬತ್ತಿ 200 ಮಂಗಳಾರತಿ ಬತ್ತಿ ಬೇಕಂತೆ. ಕೆಲಸ ಬಂದ್ರೆ ಪ್ರವಾಹ ಬಂದಂಗ್ ಬಂದ್ಬಿಡುತ್ತೆ, ಇಲ್ಲದೆ ಇದ್ರೆ ಇಲ್ವೇ ಇಲ್ಲ. ನೀನ್ ಮಾಡೋ ದಿನಕ್ಕೆ 50 ಬತ್ತಿ ಎಲ್ಗೂ ಸಾಕಾಗಲ್ಲ. ನಾನು ಮಾಡ್ತೀನಿ, ಬೇಗ ತಗೊಂಡ್ ಬಾ, ಇಲ್ಲೇ ಮಾಡೋಣಂತೆ. ನಾ ಹೇಳಿದ ಅರ್ಥ ಆಯ್ತಾ ನಿನಗೆ? ಆ ಗುಂಡಾಚಾರಿಗೆ ಹೇಳಿಬಿಡು, ಸರಿನಾ? ಆಮೇಲೆ ಪಂಚಾಕ್ಷರಿ ಸಕ್ಕರೆ ಪೊಂಗ್ಲು ಬೇಕು ಅಂತ ಬರೀ ಅಕ್ಕಿ ತಂದಿಟ್ಟಾಗುತ್ತಾ? ಬೇಳೆ ಬೇಡವಾ, ಬೆಲ್ಲ ಬೇಡವಾ, ಒಂದು ಚೂರು ಜಿಡ್ಡು ಬೇಡವಾ ಅದ್ರ ಮುಖಕ್ಕೆ? ಆ ಜಗ್ಗಿಗೆ ಹೇಳು, ಇಲ್ಲದೆ ಇದ್ರೆ ಗುಂಡಾಚಾರಿ ಹೊಡ್ಕೋತಾನೆ ಪ್ರಸಾದ ಆಗಿಲ್ಲ ಅಂತ. ಆಯ್ತಾಯ್ತು, ಕಳಿಸ್ತೀನಿ. ನಡಿಯೋ, ಆ ಜಗ್ಗಿಯಲ್ಲಿ ನೋಡಿ ಕಟ್ಕೊಂಡು ಏನು ಉತ್ಸವ ಮಾಡ್ತೀವೋ. ಒಂದು ಸಾರಿ 7 ಸಾವಿರಯ್ಯ, 20 ಸಾರಿ ಓಡಾಡಿಸ್ತೀರಾ, ಎಲ್ಲ ಕೊನೆಗಳಿಗೆ ಹೇಳ್ತೀರಾ. ನಾನು ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ಗೆ ಆಟೋ ಹೊಡಿಬೇಕು, ಭಕ್ತಾದಿಗಳು ಬರ್ತಾರೆ. ಎಲ್ಲ ಹೊಟ್ಟೆವ್ರಿ ಆ ಪಂಚಾಕ್ಷರಿಗೆ ನನ್ನ ಕಂಡ್ರೆ ಏನ್ ಬೇಕು ಬೇಕು ಅಂತ ಮಾಡ್ತೀರಾ? ಬರ್ತೀನಿ ರೀ, ಮಾಡ್ತೀನಿ. ಪುರುಷೋತ್ತಮ, ಬೇಗ ಹೋಗಿ 4 kg ಬಾಳೆಹಣ್ಣು, 10 kg ಎಣ್ಣೆ, 100 kg ತುಪ್ಪ, 100 ತೆಂಗಿನಕಾಯಿ ಎಲ್ಲ ತಗೊಂಡು ಹೋಗು. ಸರಿ ಸರಿ. ನಾವು ಬರುವಾಗ ತುಪ್ಪ ತರ ಮರಿಬೇಡ್ವಾ? ಆಯ್ತು. ಶ್ರೀಕಾಂತ ಎಲ್ಲ ಇದೆ, ಏನೋ ಮಾಡ್ತಾ ಇದೆಯಾ ನೀನು? ಅಲ್ವಾ ಮಂಜ, ಅಲಂಕಾರಕ್ಕೆ ಹೂ ಜಾಸ್ತಿ ಬೇಕು ತಗೊಂಬ ಅಂದ್ರೆ ತರಲ್ಲ ಅಂತ ನೀನು ಯಾಕೆ? ಆ ಗುಂಡಾಚಾರ ಹೆಂಗ್ ಬೇಕು ಹಂಗೆ ಮಾತಾಡ್ತಾರಣ್ಣ. ನಾವ್ ಹೆಂಗಣ ಕೆಲಸ ಮಾಡೋದು? ಮುಂಚೆಲೂ ಹೇಳಲ್ಲ ನೀವು, ಏನೂ ಇಲ್ಲ. ನಾವ್ ಹೆಂಗಣ ಕೆಲಸ ಮಾಡ್ಬೇಕಾಗತ್ತೆ? ಸಮಯ ಕಣೋ, ಸರಿನಾ? ಎಲ್ರಿಗೂ ಗಡಿಬಿಡಿ ಇರುತ್ತೆ, ಏನೋ ಮರ್ತಿರ್ತಾರೆ. ಮರ್ಯಾದೆ ಹೆಂಗಣ? ನೀವು ಮೊದ್ಲೇ ಹೇಳಿರಿ, ನಾವೆಲ್ಲ ವಂಚನಲ್ಲ ಅಣ್ಣ. ನಾವ್ ಎಂದಾದ್ರೂ ತೊಂದರೆ ಕೊಟ್ಟಿದೀವಾ? ಮಂಜ, ಉಂಡಿ ತುಂಬಾಗಿದೆ ಕಣೋ, ತುಂಬಾ, ಬೇರೆ ಉಂಡಿ ತುಂಬಾ, ಹೋಗು ಹೋಗು. ಉತ್ಸವ ಮುಗಿಯವರೆಗೂ ಒಂದು ಶಿಷ್ಯನ ಇಟ್ಕೋಬೇಕು ಅನ್ಕೊಂಡಿದ್ದೀನಿ. ಅವನಿಗೆ ಒಂದು 200 ರೂಪಾಯಿ ಕೊಟ್ರೆ ನಮ್ಮಮ್ಮನ ಶಸ್ತ್ರಚಿಕಿತ್ಸೆ ಮಾಡಿಸ್ಬೋದು. ಅಣ್ಣ ದುಡ್ಡು ಅಣ್ಣ ಮರಿಬೇಡ. ನೀನ್ ಮುಖ ನೋಡ್ತಿದ್ಯಾ? ಬೇಗ ಕೊಡು. ತಗೋ ಸುಂದ್ರಾಂಗ, ನಿನ್ ಮುಖ ನಾನೇ ಯಾಕೆ ನೋಡ್ಲಿ? ಏ ಜಾಜಿ, ರಂಗ, ಈ ತಗೊಳ್ಳೋ, ಗುಂಡಾಚಾರಿಗೆ ಅವ್ರಿಗೆ ಈ ಮಾಲೆನ ಕೊಟ್ಟು ಬಂದ್ಬಿಡು, ಆಯ್ತಾ? ಹಂಗೆ ಆ ಶೇಖರನ್ನ ಬರಕ್ಕೆ ಹೇಳು. ಪಂಚಾಕ್ಷರಿಗಳೇ, ರಂಗೋಲಿ ಬೆಳೆದಿದೆ. ರಂಗೋಲಿ ಬೆಳೆದಿದ್ಯಾ? ಅಣ್ಣ, ರಂಗೋಲಿ ಎಲ್ಲರೂ ಬೆಳೆಯುತ್ತಾ? ರಂಗೋಲಿ ಬೆಳೆದಿದೆ ಅಂತ ಅದರ ಅರ್ಥ ಖಾಲಿ ಆಗಿದೆ ಅಂತ. ಇನ್ನು ಸುಮ್ಮನೆ ಇರು. 2 ಡಬ್ಬ ಸಾಕಿನಮ್ಮ. ಸರಿ ಆಯ್ತು, ತಂದು ಕೊಡ್ತೀನಿ, ಹೋಗು ನೀನು. ಬೇಗ ಬರಕ್ಕೆ ಹೇಳು. महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्. ಇದೇನಿದು ವಿರೂಪಾಕ್ಷ? ಜನರು ಬರೋದಕ್ಕೆ ಶುರುವಾಗಿದ್ದಾರಂತೆ. 2-3 ದಿನಗಳಿಂದ ಯಾರೂ ಸುಳ್ದಾಡಿರಲಿಲ್ಲ ಅಲ್ಲ, ಈಗ ಇದ್ದಕ್ಕಿದ್ದಂಗೆ ಎಲ್ಲಿಂದ ಬರಕ್ ಶುರುವಾಗಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಕಷ್ಟ. ಬರ್ಲಿ ಬಿಡು, ಅದರಿಂದ ನನಗೇನು ತೊಂದರೆ ಇಲ್ಲ. ಉತ್ಸವ ಕಾಲದಲ್ಲಿ ಜನ ಬಂದು ಹೋಗೋದು ಸಹಜ. ಅದು ಈ ಊರಿನ ನೆಂಟರು ಇಷ್ಟರು ಬಂಧು ಮಿತ್ರರು ಅಷ್ಟೇ. ಹುಡುಗಿ ಜನ ಅದು ಯಾವ ಲೆಕ್ಕಕ್ಕೂ ಇಲ್ಲ. ಈಗಾಗಲೇ 500ರಿಂದ 600 ಜನ ಬಂದು ಹೋಗಿದಾರಂತೆ. ಇನ್ನು ಉತ್ಸವದ ಸಮಯಕ್ಕೆ ಇದೇ ಅಂದಾಜಲ್ಲಿ ಲೆಕ್ಕ ಹಾಕಿದ್ರೆ 10ರಿಂದ 15 ಸಾವಿರ ಜನ ಬಂದು ಸೇರ್ತಾರೆ. ಸೇರ್ಲಿ ಬಿಡು, ಎಷ್ಟು ಜನ ಸೇರಿದ್ರೇನು ಅಮ್ಮನವ್ರ ಕಂಕಣ ಮೈಲ್ಗೆ ಆಗಿದೆ. ಮೈಲ್ಗೆ ಮಾಡಿದವನು ನಾನೇ. ಜನಶಕ್ತಿ ಹೆಚ್ಚಾಗಿರ್ಬೋದು, ಆದ್ರೆ ಅಮ್ಮನವ್ರ ಶಕ್ತಿ ಕುಂದಿರುತ್ತೆ, ಚಿಂತೆ ಬೇಡ. ಹೋಮ ಹವನ ಹವಿಸು ಇದ್ಯಾವುದು ಅಮ್ಮನವ್ರಿಗೆ ದಕ್ಕೋದಿಲ್ಲ. ಇದಿಷ್ಟು ವಿಚಾರ ನಮಗೆ ತಾನೇ ಗೊತ್ತಿರೋದು. ಮಾರಿಗುಡಿಯಲ್ಲಿ ಈ ಊರಿಗೆ ಅವನ ವರ್ಗಾವಣೆ ಆಯ್ತಂತೆ.
ಅದಕ್ಕೆ ನೇಮಕಾತಿ ಪತ್ರ ತರೋದಕ್ಕೆ ಹೋಗಿದ್ದಾನೆ. ಒಳ್ಳೇದೇ ಆಯ್ತಲ್ಲ. ಅವನು ಈ ಊರಿಗೆ ಬಂದ ಮೇಲೆ ನಮ್ಮ ಬಲ ಇನ್ನೂ ಹೆಚ್ಚಾಗುತ್ತೆ. ನೋಡೋ, ಈಗ ಜನಗಳ ಚಿಂತೆ ಬಿಡು, ಮುಂದಿನ ಕೆಲಸ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡು.